ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟೆಡ್ ಫಾರ್ಮ್. ರೋಸ್ಟೆಡ್ ಅಂತ ಹೇಳಿದ್ರೆ ಯಾವುದೋ ಈ ಥರ ಬರೆಯೋದಕ್ಕೆ ರೋಸ್ಟೆಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಕೀಪ್ ಆಲ್ ದ ಕಂಡೀಷನ್ಸ್ ಇನ್ ಮೈಂಡ್ ಅಂತ ಹೇಳ್ತು ಅಂದರೆ ಈ ಪ್ರಶ್ನೆಯಲ್ಲಿ ನೋಡಿ, ಡಿ is made up of all the elements x such that x is a prime number which is a divisor of 60. ಇಲ್ಲಿ ಎಷ್ಟು ಕಂಡೀಷನ್ ಇದೆ? 2 ಕಂಡೀಷನ್ ಇದೆ. ಇದು ಮೊದಲನೇ ಕಂಡೀಷನು, ದಿಸ್ ಈಸ್ ದ ಸೆಕೆಂಡ್ ಕಂಡೀಷನ್. ಕರೆಕ್ಟಾ? ಮೊದಲನೇದಾಗಿ ಪ್ರೈಮ್ ನಂಬರ್ಸ್ 2, 3, 5, 7, 11 so on and so forth ಅಲ್ವಾ? ಆದರೆ ಇಟ್ ಶುಡ್ ಆಲ್ಸೋ ಡಿವೈಡ್ 60 ಅಂತ ಹೇಳಿದ್ರೆ ಯಾವ ನಂಬರು? 2, 3, 5 ಇವು. ಇದೆ ನಿಮ್ಮ ಉತ್ತರ. ಗೊತ್ತಾಯ್ತಾ? ನೋಡಿ ಒಂದ್ಸತಿ, ಸರಿ ತಾನೆ? ಸೊ ಇಟ್ ಶುಡ್ ಸ್ಯಾಟಿಸ್ಫೈ ಬೋತ್ ದ ಕಂಡೀಷನ್. ಇವೆರಡು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ಸರಿನಾ? ಹೋಗ್ತಾ ಹೋಗ್ತಾ ಇನ್ನು ಕಾಂಪ್ಲಿಕೇಟೆಡ್ ಪ್ರಶ್ನೆಗಳು ಕೊಡ್ಬೋದು. ಸೊ ಅದರಲ್ಲಿ ಉತ್ತರ ಎಲ್ಲ ಸ್ವಲ್ಪ ವಿಚಿತ್ರವಾಗಿ ಕಾಣ್ಬೋದು. ಸೊ ಹಾಗಾಗಿ ನೀವು ಕಂಡೀಷನ್ಸ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಬೆಟರ್. ಸೊ ಬೆಟರ್ ಇದರಲ್ಲಿ ಸೆಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಹೇಳ್ತು ಅಂತ ಹೇಳಿದ್ರೆ ಏನು ಉತ್ತರ ನೋಡಿ ಇಲ್ಲಿ BRET. ಸರಿ ತಾನೆ? ಸೊ BRET. ಇಲ್ಲಿ ನಾನು ವಿಚಿತ್ರವಾಗಿ ಏನೋ ಒಂದು ಆರ್ಡ್ರಲ್ಲಿ ಬರ್ತೀನಿ. ಸೊ ಇದನ್ನು ನಾನು BERT ಅಂತಲೂ ಕೂಡ ಬರೀಬೋದು. ಅಂತ ಹೇಳ್ತು ಅಂತ ಹೇಳಿದ್ರೆ ದ ಆರ್ಡರ್ ಡಸ್ ನಾಟ್ ಮ್ಯಾಟರ್. ಆರ್ಡರ್ ಡಸ್ ನಾಟ್ ಮ್ಯಾಟರ್. ಸರಿನಾ? ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ನಾನು ಹೀಗೇನೆ ಬರೀಬೋದು, ಉತ್ತರ ಒಂದೇ. ಏನಕ್ಕೆ ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಆರ್ ದ ಸೇಮ್, BBRREET. ಸರಿ ತಾನೆ? ಓಕೆ. Next is C is an integer wherein x square of elements of C has to be less than 4 ಅಂತ ಹೇಳಿ or equal to 4. So C is all the elements that is less than 4, square of that number is less than 4 and is an integer. ಅಂತ ಹೇಳಿದ್ರೆ ಏನು ಇಂಟೀಜರ್ ಅಂತ ಹೇಳಿದ್ರೆ -ಇಂದ -1 0 ಈ ಥರ ಹೋಗ್ಕೊಂಡು +1 2 3 4 to infinity. ಇದರಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ದ ಸ್ಕ್ವೇರ್ ಆಫ್ ದಟ್ ನಂಬರ್ ಶುಡ್ ಬಿ ಲೆಸ್ ದೆನ್ 4 ಆರ್ ಈಕ್ವಲ್ ಟು 4. ಸೊ 0 ಇಸ್ ಎನ್ ಇಂಟೀಜರ್ ಹೂ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. 1 -1 2 -2 ಅಲ್ವಾ? ಸೊ ಇದೆ ನಿಮ್ಮ ಉತ್ತರ. ಸರಿ ತಾನೆ? ಮತ್ತು ಮುಂದಿನ ಪ್ರಶ್ನೆ, D. X such that X is a letter in the word loyal. LOYA. ಇನ್ನೊಂದ್ಸತಿ ಬರೆಯೋವಾಗಿಲ್ಲ. ಸೊ ವಿ ಆರ್ ಡನ್. ಸರಿನಾ? ಮತ್ತು ನೆಕ್ಸ್ಟು E is made up of month of a year not having 31 days. 31 ದಿನ ಎಲ್ಲೆಲ್ಲಿಲ್ಲ? ಮೊದಲನೇದಾಗಿ ಫೆಬ್ರವರಿ, ಅದಾಯಿತು. ಅಂದಮೇಲೆ ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅದಾಯಿತು. ಅಂದಮೇಲೆ ಅಕ್ಟೋಬರ್, ನವೆಂಬರ್. ಕರೆಕ್ಟ್ ತಾನೆ? ನೆಕ್ಸ್ಟು ಸೆಟ್ F is made up of consonants in the English alphabet with which precedes K. ಅಂತ ಹೇಳ್ತು ಅಂದ್ರೇನು? E, A, B, C, D, F, G, H. ಇದೆ ನಿಮ್ಮ ಉತ್ತರ. ಇವೆಲ್ಲ ನಿಮ್ಮ ಓವಲ್ ಬಿಟ್ಟು ಇನ್ನು ಯಾವುದೇ ಲೆಟರ್ಗಳು ಏನಂತ ಕರಿತೀವಿ ಅದನ್ನು ಅಂತ ಹೇಳ್ತು ಅಂತ ಹೇಳಿದ್ರೆ ಕಾನ್ಸನೆಂಟ್ಸ್. ಸರಿನಾ? ಈ AEIOU ಇದೆಯಲ್ಲ, ಇದನ್ನು ನಾವು ಓವಲ್ ಅಂತ ಕರಿತೀವಿ. ಮಿಕ್ಕಿದ್ದಕ್ಕೇನು ಅಂತ ಹೆಸರೇನಿದೆ? ಕಾನ್ಸನೆಂಟ್ಸ್ ಅಂತ ಹೇಳಿ. ಸರಿನಾ? ಅದು ಗೊತ್ತಿಲ್ಲ ಅಂತ ಹೇಳಿದರೆ ಸೊ ಇದೇನೇ, ಏನು ಕಷ್ಟ ಇಲ್ಲ. ಇದು ಓವಲ್ ಅಂತ ಕರಿತೀವಿ, ಇದು ಕಾನ್ಸನೆಂಟ್ಸ್ ಆಗುತ್ತೆ.
ಸೊ ವಿಚ್ ಪ್ರೆಸೀಡ್ಸ್ ಅಂತ ಹೇಳಿದ್ರೆ ಅದು ಮೊದಲನೇದಾಗಿ ಕೆಯಿಂದ ಮೊದಲನೇದಾಗಿ ಏನೇನು ಬರುತ್ತೋ ಅದನ್ನು ಬರೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೆ ಆದಮೇಲೆ ಕೆ ತಾನೆ, ಸೊ ಲಿಸ್ಟ್ ಕಂಪ್ಲೀಟ್. ಸರಿನಾ? ಸೊ ಇದೆ ನಿಮ್ಮ ಉತ್ತರ.